ನಮಸ್ಕಾರ ನನ್ನ ಸ್ನೇಹಿತರೆ, ನಾನು ನಂದೀಶ ಮಲ್ಲೇಗೌಡ, ಹೆಬ್ಬಕ್ಕವಾಡಿ ಗ್ರಾಮ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಾನಿವತ್ತು ನಮ್ಮ ನೈಸರ್ಗಿಕವಾಗಿ ಬೆಳೆದಿರುವಂಥ ತೋಟ ಮತ್ತು ಕಬ್ಬು ಇದೆ. ಇಲ್ಲಿಗೆ ಜೀವಾಮೃತ ಯಾವ ರೀತಿ ವ್ಯವಸ್ಥೆ ಮಾಡ್ಕೊತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಇಲ್ಲಿ ಒಂದು ತೊಟ್ಟಿ ಮಾಡ್ಕೊಂಡಿರೋದು. ಈ ತೊಟ್ಟಿಗೆ ನೀರನ್ನು ತುಂಬಿಸ್ಕೊಳ್ತೀನಿ. ಈ ಥರ ಬೇಕು ಅಂದಾಗ ಇಲ್ಲಿ 3 ರಿಂಗ್ಗಳಿದೆ. ಇಲ್ಲಿ 3 ರಿಂಗು. ಈ 3 ರಿಂಗಲ್ಲಿ ಕನಿಷ್ಠ ಒಂದು 600 ಲೀಟ್ರು ಜೀವಾಮೃತ ಬರುತ್ತೆ. ಇದು ನಮ್ಮ ಕಬ್ಬು. ಈಗ ಸದ್ಯಕ್ಕೆ 10 ತಿಂಗಳು ಕಬ್ಬು. ಇದು ನಮ್ಮ ನೈಸರ್ಗಿಕ ತೋಟ 5 ಲೇಯರ್ ಮಾಡಲ್ಲು. ಇಲ್ಲಿ ಜೀವಾಮೃತ ಮಾಡಿದ್ದು ಆದಮೇಲೆ ಇಲ್ಲಿ ಒಂದು ರಿಂಗ್ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಏನಾದ್ರು ವಸ್ತುಗಳು ಇಟ್ಕೊಳ್ಳೋಕ್ಕೆ ಅಂತ ನಾವು ಮಾಡ್ಕೊಂಡಿದ್ದೀವಿ ಇಲ್ಲಿ. ಅದಾದಮೇಲೆ ಇಲ್ಲಿ ಒಂದು ಜೀವಾಮೃತ ಆಗಿ ಒಂದು 3 ಇಂದ 5 ದಿನ ಆದಮೇಲೆ ನಾನು ಈ ಥರ ಕೆಳಗಡೆ ಬಿಟ್ಕೊಂಡಾದಮೇಲೆ ಇಲ್ಲಿ ಒಂದು ಮೆಶ್ ಇದೆ, 2 ಮೆಶ್ಶು, ಮತ್ತು ಕೆಳಗಡೆ ಕ್ರಿಸ್ಟಲ್ ಸ್ಯಾಂಡ್ ಅಂತ ಒಂದು ನಾವು ಮಾಡ್ಕೊಂಡಿರ್ತೀವಿ. ಆ ಕ್ರಿಸ್ಟಲ್ ಸಾಲ್ಟ್ ಮುಖಾಂತರನೂ ಏನಾದರೂ ಗಲೀಜಿದ್ರೆ ಎಲ್ಲ ಫಿಲ್ಟ್ರ್ ಆಗುತ್ತೆ. ಅದಾದಮೇಲೆ ಈ ಟ್ಯಾಂಕ್ ಮುಖಾಂತರ 2ನೇ ಟ್ಯಾಂಕು, ಫಸ್ಟ್ ಟ್ಯಾಂಕ್ ಅದು, 2ನೇ ಟ್ಯಾಂಕ್ ಇದು ನಾನು ಆ್ಯಕ್ಚುಲಿ 3 ರಿಂಗ್ ಹಾಕಿದ್ದೀನಿ, ಅವಶ್ಯಕತೆ ಇಲ್ಲ. ನಾನು ಕೇಳಿದ್ರೆ 2 ರಿಂಗು ತುಂಬ ಜಾಸ್ತಿನೇ, ಯಾಕೆಂದರೆ ನೀರು ಬಂದು ಸರಾಗೋಗಿ ಬಂದುಬಿಡುತ್ತೆ ಇಲ್ಲಿ. ಇದಾದಮೇಲೆ ಮತ್ತೆ ಇಲ್ಲೊಂದು ತೊಟ್ಟಿ ಮಾಡ್ಕೊಂಡಿದ್ದೀನಿ. ಇದೊಂದು 10,000 ಲೀಟ್ರು, ಹೆಚ್ಚು ಕಡಿಮೆ 800ರಿಂದ 1000 ಲೀಟ್ರ್ ಬರುತ್ತೆ. ಇದನ್ನು ಇಲ್ಲಿ ಸೋಸ್ಕೊಂಡು ಇಲ್ಲಿ ಬರ್ತಾಯಿದೆ ನೋಡಿ, ಜೀವಾಮೃತ ಫಿಲ್ಟ್ರಾಗಿ ಬರ್ತಾ ಇರೋದು. ಮತ್ತು ಇನ್ನೂ ತುಂಬ ಚಿಕ್ಕದು ಮೆಶ್ನ ಹಾಕಿದ್ದೀನಿ. ಇಲ್ಲಿಂದ ಪಾಸಾಗಿ ಈ ಕಡೆ ಬರುತ್ತೆ. ಇಲ್ಲಿ ವೆಂಚೂರಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ವೆಂಚೂರಿ. ಈ ವೆಂಚೂರಿಯಿಂದ ಎಳ್ಕೊತಾರೆ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಸಪ್ರೇಟಾಗಿ ಅದು ಇಟ್ಕೊಂಡಿದ್ದೀನಿ, ಒಂದು ನಲ್ಲಿಯಲ್ಲಿ ನೋಡ್ತಾ ಇರ್ಬೋದು. ಇಲ್ಲ ಈ ವೆಂಚೂರಿಗಳ ಪ್ರೆಷರ್ ಇತ್ತಂದರೆ ಈ ಕಡೆನೇ ಬಿಟ್ಕೋಬೋದು. ಇದೊಂದೇ ಸಾಕು, ಅದು ಅವಶ್ಯಕತೆ ಇಲ್ಲ. ಆಮೇಲಿಂದ ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಾದಮೇಲೆ ನಾವು ವೆಂಚೂರಿ ಮುಖಾಂತರ ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಕಳಿಸ್ಕೋಬೋದು. ಇದು ನಾನು ಮಾಡ್ಕೊಂಡಿರುವಂಥ ಒಂದು ವ್ಯವಸ್ಥೆ. ನಿಮಗಿದು ಅನುಕೂಲ ಆದರೆ ಉಪಯೋಗಿಸ್ಕೊಳ್ಳಿ. ನಮಸ್ಕಾರ.